ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾ ಇರೋದು ಟೊಮೆಟೊ ಗೊಜ್ಜು. ನಮ್ಮ ಕಡೆ ಟೊಮೆಟೊ ಗೊಜ್ಜು ಅಂತಾರೆ. ಸೊ ನನಗೆ ತುಂಬ ಫೇವ್ರೇಟ್. ಅಂದರೆ ನನಗೆ ಸಮ್ಟೈಮ್ ಸಾಂಬಾರು ತಿನ್ನೋಕ್ಕೆ ಬೋರ್ ಅನಿಸಿದರೆ ನಾನು ಇದನ್ನು ಮಾಡ್ಕೊತೀನಿ. ಹಾಗೆ ನಮ್ಮ ಮನೆಯವ್ರಿಗೂ ಇದು ಇಷ್ಟ, ಅವ್ರಿಗೂ ತುಂಬ ಇಷ್ಟ ಇದು. ಸೊ ಹಾಗಾಗಿ ಬನ್ನಿ ಇವಾಗ ನೋಡಿ, ಬಾಣಲಿ ಇಟ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಹಾಕಿದ ತಕ್ಷಣ ಈರುಳ್ಳಿ ಹಾಕಬೇಕು. ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಜೊತೆಗೇ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಡ್ಬೇಕು. ಯಾಕಂದರೆ ಅದು ಹಸಿಮೆಣ್ಸಿನ್ಕಾಯಿನೂ ಎಣ್ಣೆಯಲ್ಲೇ ಹಾಕಿದರೆ ಇನ್ನೂ ಚೆನ್ನಾಗಿ, ಬಟ್ ಘಾಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಹಾಕಿದ ತಕ್ಷಣವೇ ಹಸಿಮೆಣ್ಸಿನ್ಕಾಯಿನೂ ಹಾಕ್ಬಿಡ್ತೀನಿ. ಸೊ ಅದು ಹಾಕಿದರೆ ಚೆನ್ನಾಗಿ ಎಣ್ಣೆಲಿ ಬೇಯುತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಖಾರ ಇಲ್ಲ. ಸೊ ಹಾಗಾಗಿ ಅದನ್ನ ಹಂಚ್ಕೋಬೋದು, ಅದನ್ನ ತಿನ್ನಬೇಕಾದ್ರೆ ಅದನ್ನ ಸೈಡಿಗೆ ಪಕ್ಕಕ್ಕಿಡೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕಿದೆ. ಸೊ ಈಗ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಮೀಡಿಯಮ್ಮಾಗಿ ಫ್ರೈ ಆಗಿದ ತಕ್ಷಣ ಟೊಮೊಟೊ ಹಾಕ್ಕೋಬೇಕು, ಯಾಕಂದರೆ ಟೊಮೊಟೊ ಚೆನ್ನಾಗಿ ಬೇಯಬೇಕಲ್ವ. ಸೊ ಹಾಗಾಗಿ ಇವಾಗ ನೋಡಿ ಇಷ್ಟು ಬೆಂದರೆ ಸಾಕು. ಇವಾಗ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಬೆಂದಮೇಲೆ ಅದು ಇಷ್ಟು ಸ್ವಲ್ಪನೇ ಆಗುತ್ತೆ ಅದು. ಸೊ ಹಾಗಾಗಿ ಟೊಮೊಟೊ ಎಲ್ಲ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ನೀಟಾಗಿ ಕೆಳಕ್ಕೆ ಮೇಲೆ ಎಲ್ಲ ಫ್ರೈ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಹಂಗೆ ಸ್ವಲ್ಪ ಸಾಲ್ಟು ಹಾಕ್ಬಿಡ್ತೀನಿ, ಯಾಕಂದರೆ ಸಾಲ್ಟು ಹಾಕಿದರೆ ಬೇಗ ಬೇಯುತ್ತೆ. ಸೊ ಹಂಗಾಗಿ ಅದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿದ್ದೀನಿ. ಇನ್ಮೇಲೆ ಹೀಗೆ ದಿನನಿತ್ಯ ಯಾವುದಾದ್ರೂ ಒಂದು ವೀಡಿಯೋಸ್ನ ಮಾಡ್ತಾಯಿರ್ತೀನಿ ಓನಾಗಿ. ನನಗೆ ಆ್ಯಕ್ಚುಲಿ ಜಾಸ್ತಿ ಎಡಿಟಿಂಗ್ ಎಲ್ಲ ಬರಲ್ಲ, ಹಾಗಾಗಿ ನನಗೆ ಏನು ಬರುತ್ತೋ ಅದು ನಾನು ಮಾಡಾಕ್ತೀನಿ. ಸೊ ನೋಡಿ ಇವಾಗ ಅದು ಸ್ವಲ್ಪ ಬೆಂದಿದೆ, ಇನ್ನೂ ಬೇಯಬೇಕು ಅದು. ಸೊ ಮತ್ತೆ ಒಂದು ಸರಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿದ್ದೆ ನಾನು, ಇನ್ನೂ ಸ್ವಲ್ಪ ಬೇಯಲಿ ಅಂತ. ಸೊ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಅಷ್ಟೇ ಹಾಕೋದು, ಜಾಸ್ತಿ ಏನು ಮಸಾಲೆ ಹಾಕಲ್ಲ. ಸೊ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಮುಚ್ಚಿಬಿಡ್ಬೇಕು ಅದು ಪ್ಲೇಟು. ಫುಲ್ಲು ಎಣ್ಣೆ ಬಿಟ್ಕೊಂಡಾಗ ಅದು ತುಂಬ ಚೆನ್ನಾಗಿ ಬೆಂದಿದೆ ನೋಡಿ. ಇವಾಗ ಎಲ್ಲ ಬೆಂದಿದೆ. ಸೊ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಇಷ್ಟೇ ನೋಡಿ, ಟೊಮೊಟೊ ಗೊಜ್ಜು ರೆಡಿ. ಇದು ತುಂಬ ಚೆನ್ನಾಗಿರುತ್ತೆ. ರೈಸ್ಗೆ ಬಿಸಿ ಬಿಸಿ ತುಪ್ಪ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು.